ಇಂಗ್ಲೀಷಲ್ಲಿರುವ ಯಾವುದೇ ಫ್ರೀಸಲ್ ವರ್ಬ್ಸನ್ನು ಡೈರೆಕ್ಟಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಪ್ರೇಟ್ ಮೀನಿಂಗ್ ಇರುತ್ತೆ. ಕೇವಲ ಮೀನಿಂಗ್ ಕಲಿದರೆ ಸಾಲದು, ಅದನ್ನು ಉಪಯೋಗಿಸೋಕ್ಕೂ ಕೂಡ ಕಲಿಬೇಕು. ನಂಬರ್ 1 ಕಂಡುಹಿಡಿ. ಲುಕ್ಕಪ್ ಮೇಲೆ ನೋಡು ಎಂಬರ್ಥಲ್ಲ. ಲುಕ್ಕಪ್ ದ ವರ್ಡ್, ಆ ಪದವನ್ನು ಕಂಡುಹಿಡಿ ಎಂಬರ್ಥ. ಬಿಟ್ಬಿಡು ಅಂದರೆ ಗಿವ್ ಅಪ್, ಡೋಂಟ್ ಗಿವ್ ಅಪ್, ಬಿಡಬೇಡ. ಕಲಚು ಅಂದರೆ ಟೇಕ್ ಆಫ್ ಯು ಶೂಸ್, ನಿಮ್ಮ ಬೂಟುಗಳನ್ನು ಕಳಚು. ವಿಮಾನ ನೆಲದಿಂದ ಮೇಲಕ್ಕೆ ಹಾರುವುದಕ್ಕೂ ಕೂಡ ಟೇಕ್ ಆಫ್ ಎಂಬ ವರ್ಡನ್ನು ಯೂಸ್ ಮಾಡ್ತೀವಿ. ಆನ್ ಮಾಡು ಅಂದರೆ ಟರ್ನ್ ಆನ್ ದ ಫ್ಯಾನ್ ಆನ್ ಮಾಡು. ಮುಂದೂಡಂದರೆ ಪೋಸ್ಟ್ಪೋನ್ ಅಂತಿದೆಯಲ್ಲ, ಅದೇ ಅರ್ಥ ಆಗಿರುತ್ತೆ. ಪುಟ್ ಆಫ್ ಮುಂದೂಡು ಎಂಬರ್ಥ. ಡೋಂಟ್ ಪುಟ್ ಆಫ್ ದ ಮೀಟಿಂಗ್, ಸಭೆಯನ್ನು ಮುಂದೂಡಬೇಡ. ಪ್ರಸ್ತಾಪಿಸು ಅಂದರೆ ಬ್ರಿಂಗ್ ಅಪ್. ಶಿ ಬ್ರಾಟ್ ಅಪ್ ದ ಇಶ್ಯೂ, ಅವಳು ವಿಷಯವನ್ನು ಸಮಸ್ಯೆಯನ್ನು ಪ್ರಸ್ತಾಪಿಸಿದಳು ಎಂಬರ್ಥ. ಸಿದ್ಧಪಡಿಸು ಅಂದರೆ ಸೆಟಪ್ ದ ಟೇಬಲ್, ಮೇಜನ್ನು ಸಿದ್ಧಪಡಿಸು. ಕೆಟ್ಟು ಹೋಗು ಅಂದರೆ ಬ್ರೇಕ್ ಡೌನ್. ಮೈ ಕಾರ್ ಬ್ರಾಕ್ ಡೌನ್, ನನ್ನ ಕಾರು ಕೆಟ್ಟು ಹೋಯಿತು. ಪಾಸ್ಟ್ ಫಾರ್ಮ್ ಇರುತ್ತೆ. ಮುಗಿದು ಹೋಗು ಅಂದರೆ ರನ್ ಔಟ್. ವಿ ರ್ಯಾನ್ ಔಟ್ ಆಫ್ ಪೆಟ್ರೋಲ್ ಅಂದರೆ ನಮ್ಮ ಪೆಟ್ರೋಲ್ ಮುಗಿದು ಹೋಗಿದೆ ಎಂಬರ್ಥ. ರ್ಯಾನ್ ಔಟ್ ಇದ್ದು ಪಾಸ್ಟ್ ಫಾರ್ಮ್ ಆಗಿರುತ್ತೆ. ಅರ್ಥ ಮಾಡಿಕೊಳ್ಳು ಅಂದರೆ ಫಿಗರ್ ಔಟ್. ಐ ಫಿಗರ್ಡ್ ಇಟ್ ಔಟ್, ನಾನು ಅದನ್ನು ಅರ್ಥ ಮಾಡಿಕೊಂಡೆ. ಫಿಗರ್ಡ್ ಔಟ್ ಇದ್ದು ಪಾಸ್ಟ್ ಫಾರ್ಮ್ ಆಗಿರುತ್ತೆ. ನೋಡಿಕೊಳ್ಳು ಅಂದರೆ ಲುಕ್ ಆಫ್ಟರ್, ಟೇಕ್ ಕೇರ್ ಅಂತ ಯೂಸ್ ಮಾಡ್ತೀವಲ್ಲ. ಲುಕ್ ಆಫ್ಟರ್ ದ ಬೇಬಿ, ಮಗುವನ್ನು ನೋಡಿಕೊಳ್ಳು. ನೆರವೇರಿಸು ಅಂದರೆ ಕ್ಯಾರಿ ಔಟ್ ದ ಪ್ಲಾನ್, ಯೋಜನೆಯನ್ನು ನೆರವೇರಿಸು. ಮುಂದುವರಿಸು ಅಂದರೆ ಪ್ರೊಸೀಡ್ ಅಂತ ಹೇಳ್ತೀವಲ್ಲ, ಅದೇ ಸೇಮ್ ಮೀನಿಂಗು. ಗೋ ಆನ್ ಸ್ಪೀಕಿಂಗ್, ಮಾತಾಡುವುದನ್ನು ಮುಂದುವರಿಸು. ಹಿಂದಿರುಗಿಸು ಅಂತ ಹೇಳಿದರೆ ಬ್ರಿಂಗ್ ಬ್ಯಾಕ್ ಮೈ ಬುಕ್, ನನ್ನ ಪುಸ್ತಕವನ್ನು ಹಿಂದಿರುಗಿಸು. ಫೈನಲಿ ಸ್ವಲ್ಪ ಕಾಯಿರಿ ಅಂತ ಹೇಳಬೇಕಾದ್ರೆ ಹೋಲ್ಡ್ ಆನ್ ಎ ಮಿನಿಟ್ ಅಂದರೆ ಒಂದು ನಿಮಿಷ ಸ್ವಲ್ಪ ಕಾಯಿರಿ ಎಂಬರ್ಥ. ಇನ್ನು ಜೋರಾಗಿ ಮಾತಾಡು ಎಂಬುದನ್ನು ಇಂಗ್ಲೀಷಲ್ಲಿ ಯಾವ ಫ್ರೀಸಲ್ ವರ್ಬ್ ಯೂಸ್ ಮಾಡ್ತೀವಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ.